ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ನಾನು ಸಕ್ಕದಾಗಿದ್ದೀನಿ. ಸೊ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಮತ್ತೊಂದು ಗಣಪತಿ ಗೋಡನ್ ಬಂದಿದ್ದೀನಿ ಗುರು. ಇದು ಎಲ್ಲಿದೆ ಅಂತ ಅಂದರೆ ನಮ್ಮ ಕೊಟ್ಕೆಪಾಳ್ಯದಲ್ಲಿದೆ. ಸೊ ಆಲ್ರೆಡಿ ಇದು ಎರಡನೇ ವೀಡಿಯೋ. ಇಲ್ಲಿ ಫಸ್ಟ್ ವೀಡಿಯೋ ಹಾಕಿದ್ದೀನಿ, ಇದು ಎರಡನೇ ವೀಡಿಯೋ. ಸೊ ಸೆಕೆಂಡ್ ವೀಡಿಯೋದಲ್ಲಿ ಪಂಚೆ ಎಲ್ಲನೂ ಲೈಕ್ ಪೇಂಟಿಂಗ್ ವರ್ಕ್ಸ್ ಎಲ್ಲ ಮಾಡಿ ರೆಡಿ ಆಗಿದೆ ಗಣಪತಿಗಳು. ಸೊ ಅದನ್ನು ತೋರಿಸೋಣ ಅಂದ್ಬಿಟ್ಟು. ಸೊ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ಇವರ ಕಾಂಟ್ಯಾಕ್ಟ್ ಡೀಟೇಲು, ಲೊಕೇಶನ್ ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಚೆಕ್ಔಟ್ ಮಾಡಿ. ಸೊ ಬನ್ನಿ ಬ್ಲಾಗ್ ಒಳಗಡೆ ಹೋಗೋಣ. ಸೊ ಗೈಸ್, ಒಳಗಡೆ ಬಂದಾಗ ಆರ್ಟಿಸ್ಟ್ಗಳು ಲೈಕ್ ರೆಡಿ ಮಾಡ್ತಾ ಇದ್ದಾರೆ. ಸೊ ನೋಡ್ಬೋದು ಆರ್ಟಿಸ್ಟ್ ಎಲ್ಲ ರೆಡಿ ಮಾಡ್ತಾ ಇರೋದು ಗಣಪತಿನ. ಇವೆಲ್ಲ ಲೈಕ್ ಫೈನಲ್ ಟಚಪ್ ಕೊಡ್ತಾ ಇದ್ದಾರೆ ಗಣಪತಿಗೆ. ಸೊ ನಾನು ಬಂದಾಗ ಈ ಥರ ಇರಲಿಲ್ಲ ಗುರು ಗಣಪತಿ. ಬಟ್ ಇವಾಗ ಇನ್ನೇನು ಫೈನಲ್ ಟಚಪ್ ಕೊಟ್ಬಿಟ್ಟು ಲೈಕ್ ಪೇಂಟಿಂಗ್ ವರ್ಕ್ಸ್ಗೆ ಮಾತ್ರ ಪೆಂಡಿಂಗ್ ಇದೆ ಗಣಪತಿ. ಸೊ ಇಲ್ಲೂ ನೋಡ್ಬೋದು ಇದೆಲ್ಲ ಡ್ರೈ ಮಾಡೋದಕ್ಕೆ ಇಟ್ಟಿದ್ದಾರೆ ಗಣಪತಿಗಳು. ಎಷ್ಟು ಗಣಪತಿಗಳಿದೆ ಗುರು, ಎಲ್ಲನೂ ಈಕೋ ಫ್ರೆಂಡ್ಲಿ ಗಣಪತಿಗಳು. ಸೊ ಹಾಗೆ ಈ ಕಡೆ ಹೋದೆ ಅಂತ ಅಂದರೆ ನೋಡ್ಬೋದು ನಮ್ಮ ಸಿಂಹ ಮೇಲೆ ಬೇಬಿ ಸ್ಟೈಲ್ ಗಣಪತಿ ಇವರು. ಸೊ ಕಡಕ್ಕಾಗಿದ್ದಾರೆ ಗುರು. ಇದಿನ್ನೂ ಡ್ರೈ ಆಗಬೇಕು. ಡ್ರೈ ಆಗಿದ್ಮೇಲೆ ಲೈಕ್ ಈ ಥರ ಒಂದು ಫಿನಿಶಿಂಗ್ ಕೊಡ್ತಾರೆ. ಸೊ ಇದಿನ್ನೂ ಡ್ರೈ ಆಗಿಲ್ಲ. ಸೊ ಕ್ರ್ಯಾಕ್ಸ್ ಎಲ್ಲ ಕವರ್ ಆಗಿದ್ಮೇಲೆ ಈ ಥರ ಒಂದು ಫಿನಿಶಿಂಗ್ ಕೊಡ್ತಾರೆ. ಸೊ ಹಿಂದೆ ನೋಡ್ಬೋದು ಪ್ರಭಾವಳಿ ಬ್ಯೂಟಿಫುಲ್ ಆಗಿದೆ ಗುರು. ಸೊ ಆಲ್ಮೋಸ್ಟ್ ಒಂದು 11 ಅಡಿ ಬರುತ್ತೆ ಗಣಪತಿ ಇದು. ಸೊ ನೋಡ್ಬೋದು ಎಷ್ಟು ದೊಡ್ಡದಿದೆ ಗುರು ಗಣಪತಿ ಇದು. ಅಂತ ನನಗಿನ್ನ ಹೈಟ್ ಸಾಕಾಗಿದೆ ಗಣಪತಿ. ಸೊ ಹಾಗೆ ಮತ್ತೊಂದು ಈ ಕಡೆ ಬಂದೆ ಅಂತ ಅಂದರೆ ಬೇಬಿ ಗಣಪತಿ. ಸೊ ಬೇಬಿ ಗಣಪತಿ ನೋಡ್ಬೋದು, ಹೇರ್ಸ್ ಎಲ್ಲ ನೋಡ್ಬೋದು, ಸಿಕ್ಕಾಪಡೆ ಕ್ಯೂಟಾಗಿ ಕೊಟ್ಟಿದ್ದಾರೆ ಗುರು. ಸೊ ಇದಿನ್ನೂ ಫಿನಿಶ್ ಆಗಿಲ್ಲ, ಲೈಕ್ ಪೇಂಟಿಂಗ್ ಎಲ್ಲ ಪೆಂಡಿಂಗ್ ಇದೆ. ಸೊ ಪೇಂಟಿಂಗ್ ಎಲ್ಲ ಆಗಿದ್ಮೇಲೆ ಅಂತೂ ಗಣಪತಿ ರಿಯಲಿಸ್ಟಿಕ್ ಆಗಿ ಕಾಣುತ್ತೆ. ಯಾಕಂದರೆ ಒಳಗಡೆ ಇನ್ನೂ ಪೇಂಟಿಂಗ್ ಎಲ್ಲ ಮಾಡಿ ಇಟ್ಟಿರೋ ಗಣಪತಿಗಳಿದೆ. ಸೊ ಒಳಗಡೆ ಹೋಗೋಣ. ಸೊ ಗೈಸ್, ಗೋಡನ್ ಒಳಗಡೆ ಬಂದಾಗ ಹೀಗೆ ಕಾಣೋದು ಗೋಡನ್ನು. ಸೊ ಇಲ್ಲೊಬ್ರು ಆರ್ಟಿಸ್ಟ್ ಮಾಡ್ತಾ ಇದ್ದಾರೆ ನೋಡಿ, ಅವ್ರು ಏನು ಮಾಡ್ತಿದ್ದಾರೆ ಅಂದ್ಬಿಟ್ಟು ನೋಡೋಣ. ಸೊ ಇದೇ ಕ್ಲೇ. ಸೊ ಆ ಕ್ಲೇದಲ್ಲಿ ನೋಡ್ಬೋದು ಕೈಯೆಲ್ಲ ಮಾಡಿ ಇಟ್ಟಿದ್ದಾರೆ ನಮ್ಮ ಗಣಪತಿಗೆ. ಸೊ ನೋಡ್ಬೋದು ಎಲ್ಲನೂ ಈಕೋ ಫ್ರೆಂಡ್ಲಿ ಗುರು. ಸೊ ಹಾಗೆ ಆರ್ಟಿಸ್ಟ್ ತೋರಿಸ್ತೀನಿ. ಬೈ ಹಾಯ್, तुम्हारा नाम? ವಾಸುದೇವ್. ಓಕೆ. ಹಿಂದೆ ಹಾಗೆ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಗುರು ಗಣಪತಿ. ಯಾರೋ ಆರ್ಡರ್ ಕೊಟ್ಟು ಮಾಡಿಸಿರೋದು. ಸೊ ಇದೆಲ್ಲನೂ ಈಕೋ ಫ್ರೆಂಡ್ಲಿ ಗಣಪತಿ ಗುರು. ಸೊ ನೋಡ್ಬೋದು ಹಿಂದೆ ಎಡೆ ಎತ್ಕೊಂಡಿರೋದು ಅದ್ಭುತವಾಗಿದೆ ಗುರು. ಇದಿನ್ನೂ ಫಿನಿಶ್ ಆಗಿಲ್ಲ, ಲೈಕ್ ಪೇಂಟ್ ಎಲ್ಲ ಆಯಿತು ಅಂತ ಅಂದರೆ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಗೈಸ್, ಒಳಗಡೆ ಹೋಗ್ತಾ ಇದ್ದಂಗೆ ನೋಡ್ಬೋದು ವೆರೈಟೀಸ್ ಆಫ್ ಗಣಪತಿಗಳಿದೆ. ಲಾಸ್ಟ್ ಟೈಮು ನಾನು ಈ ಗೋಡನ್ಗೆ ಬಂದಾಗ ಯಾವುದೂ ಕಂಪ್ಲೀಟ್ ಆಗಿರಲಿಲ್ಲ. ಬಟ್ ಈ ಸತಿ ಆಲ್ಮೋಸ್ಟ್ ಒಂದು 50% ಪೇಂಟ್ ವರ್ಕ್ಸ್ ಆಗಿದೆ. ಸೊ ನೋಡ್ಬೋದು ಎಲ್ಲ ಗಣಪತಿಗಳು ಅದ್ಭುತವಾಗಿದೆ ಗುರು. ಸೊ ಈ ಗಣಪತಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಡೈರೆಕ್ಟಾಗಿ ಪಂಚೆ ವರ್ಕ್ ಆಗಿರೋ ಗಣಪತಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಸೊ ನೋಡ್ಬೋದು ಹಾಗೆ ರ್ಯಾಂಡಮ್ ಆಗಿ ತೋರಿಸ್ತೀನಿ ನೋಡಿ. ಒಂದೊಂದು ಗಣಪತಿನೂ ಯಾವ್ಯಾವ ಥರ ವೆರೈಟೀಸಲ್ಲಿದೆ. ಬಟ್ ಎಲ್ಲನೂ ಇಲ್ಲಿ ಈಕೋ ಫ್ರೆಂಡ್ಲಿ ಗಣಪತಿಗಳು ಗುರು. ನೋಡ್ಬೋದು ಇದು ಫಸ್ಟ್ ಟೈಮ್ ಲೈಕ್ ಅಂದರೆ ನಾನು ನೋಡ್ತಾ ಇರೋದು. ಸೊ ಜ್ವೆಲ್ ವರ್ಕ್ಸ್ಗೆ ಯಾವ ಥರ ಅದನ್ನು ಬ್ಲೋ ಮಾಡ್ತಾ ಇರೋದು. ಸೊ ನೋಡ್ಬೋದು ಶೈನಿಂಗ್ ವರ್ಕ್ಸ್ ಹಾಗೆ ಜ್ವೆಲ್ ವರ್ಕ್ಸಿಗೆ ಬಂದ್ಬಿಡ್ತು. ಸೊ ಹಿಂದೆ ಇನ್ನೊಬ್ಬರು ಆರ್ಟಿಸ್ಟು ಪೇಂಟ್ ಮಾಡ್ತಾ ಇದ್ದಾರೆ. ಸೊ ನೋಡ್ಬೋದು ಪೇಂಟ್ ಮಾಡ್ತಾ ಇದ್ದಾರೆ ನಮ್ಮ ಗಣಪತಿಗೆ. ಸೊ ಅವ್ರ ಪೇಂಟಿಂಗ್ ವರ್ಕ್ಸ್ ಎಲ್ಲ ನೋಡ್ಬೋದು ಎಲ್ಲನೂ ಈಕೋ ಫ್ರೆಂಡ್ಲಿಗರು. ಸೊ ಇದ್ರ ಹಿಂದೆ ನೋಡ್ಬೋದು ಹಾವಿನ ಎಡೆ ಇದೆ. ಅದಕ್ಕೆ ಲೈಕ್ ಫಿನಿಶಿಂಗ್ ಯಾವ ಥರ ಕೊಟ್ಟಿದ್ದಾರೆ ಅಂದ್ಬಿಟ್ಟು ನೋಡ್ಬೋದು. ಎಲ್ಲನೂ ಈಕೋ ಫ್ರೆಂಡ್ಲಿ ಗಣಪತಿಗಳು ಇಲ್ಲಿರೋದು. ಸೊ ನೋಡ್ಬೋದು ಇಲ್ಲೆಲ್ಲ ಆಲ್ಮೋಸ್ಟ್ ರೆಡಿಯಾಗಿ ಗಣಪತಿ ಇದೆ. ಇನ್ನೇನು ಪಂಚೆ ಎಲ್ಲ ಹಾಕ್ಬೇಕಷ್ಟೇ. ಪ್ರಭಾವಳಿನೂ ನೋಡ್ಬೋದು ಯಾವ ರೇಂಜಿಗೆ ಕೊಟ್ಟಿದ್ದಾರೆ ಪ್ರಭಾವಳಿನ. ಸೊ ಅದ್ಭುತವಾಗಿ ಕೊಟ್ಟಿದ್ದಾರೆ ಪ್ರಭಾವಳಿ. ನಮ್ಮ ಗಣಪತಿನೂ ಅಷ್ಟೇ ಲೈಕ್ ಜ್ಯುವೆಲ್ ವರ್ಕ್ಸ್ ಎಲ್ಲ ಅದ್ಭುತವಾಗಿ ಮಾಡಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಆ ಜ್ಯುವೆಲ್ ವರ್ಕ್ಸೇ ಆ ಚಿನಿಮಿನಿ ಎಲ್ಲ ಬರುತ್ತಲ್ಲ, ಸೊ ಅದನ್ನು ಬ್ಲೋ ಮಾಡಿ ಆ ಜ್ಯುವೆಲ್ ವರ್ಕ್ಸ್ನ ಹೈಲೈಟ್ ಮಾಡಿ ಇಟ್ಟಿದ್ದಾರೆ. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದರೆ ಇದು ನೋಡ್ಬೋದು, ಇದು ಫಿನಿಶ್ ಆಗಿರೋ ಗಣಪತಿ. ಸೊ ಡಮರು ಮೇಲೆ ನಮ್ಮ ಗಣಪತಿ ಕೂತಿದೆ. ಸೊ ಅದಕ್ಕೂ ಅಷ್ಟೇ ನೋಡ್ಬೋದು ಪಂಚೆ ಎಲ್ಲನೂ ಹಾಕ್ಬಿಟ್ಟು ರುದ್ರಾಕ್ಷ ಎಲ್ಲ ಹಾಕ್ಬಿಟ್ಟು ಗಣೇಶಕ್ಕೆ 6 ಪ್ಯಾಕ್ಸು ಕೊಟ್ಟಿದ್ದಾರೆ. ಸೊ ಗಣೇಶ ಕಿರೀಟಾಗಿನೂ ಪೇಂಟ್ ಒಂದು ಮಾಡಬೇಕಷ್ಟೇ. ಬಟ್ ಗಣೇಶ ಕಂಪ್ಲೀಟ್ ಮಾಡಿ ಇಟ್ಟಿದ್ದಾರೆ. ಸೊ ಸಿಗಾಪಡೆ ಕ್ಯೂಟ್ ಆಗಿದೆ ಗುರು ನಮ್ಮ ಗಣಪತಿ. ಸೊ ಆರ್ಟಿಸ್ಟ್ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದು ಮತ್ತೊಂದು ಗಣಪತಿಗೆ ಬಂದಾಗ ನೋಡ್ಬೋದು ಇದಕ್ಕೆ ಕಿರೀಟಾಗೆಲ್ಲ ರೆಡಿ ಮಾಡೇ ಇಟ್ಬಿಟ್ಟಿದ್ದಾರೆ. ಪೇಂಟಿಂಗ್ ಎಲ್ಲ ಮಾಡಿ ಇಟ್ಬಿಟ್ಟಿದ್ದಾರೆ ಕಿರೀಟಗೆ. ಸೊ ನೋಡ್ಬೋದು ಗಣಪತಿ ಅಂತೂ ಸೂಪರಾಗಿದೆ ಗುರು. ಸೊ ಹಾಗೆ ಮೇಲ್ಗಡೆ ಬಂದೆ ಅಂತ ಅಂದರೆ ನವಿಲ್. ಸೊ ನಿಮಗೆ ಪ್ರಭಾವಳಿಯಲ್ಲಿ ನವಿಲ್ ಕೊಟ್ಟಿದ್ದಾರೆ. ಸೂಪರಾಗಿದೆ ಇದು. ಸೊ ಹಾಗೆ ಮತ್ತೊಂದು ಕಡೆ ಶಿಫ್ಟ್ ಆದೆ ಅಂತ ಅಂದರೆ ನೋಡ್ಬೋದು ಇಲ್ಲಿ ಪೀಕಾಕ್ ಇದೆ. ಸೊ ಪೀಕಾಕು ಇಲ್ಲಿ ಹಾವೆಲ್ಲ ಕೊಟ್ಟಿದ್ದಾರೆ ಪ್ರಭಾವಳಿಗೆ. ಹಿಂದ್ಗಡೆ ಆ ಮರದ ಥರ ಒಂದು ಕೊಟ್ಬಿಟ್ಟು ಗಣಪತಿನ ಸಿಕ್ಕಾಪಟ್ಟೆ ಹೈಲೈಟ್ ಮಾಡಿ ಇಟ್ಟಿದ್ದಾರೆ. ಮತ್ತು ಇಲ್ಲೊಂದು ಜಿಂಕೆ ಇಟ್ಟಿದ್ದಾರೆ. ಸೊ ಸೂಪರಾಗಿ ಲೈಕ್ ಡಿಸೈನ್ಸ್ ಮಾಡಿ ಇಟ್ಟಿದ್ದಾರೆ ಇವರು. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದರೆ ಇಲ್ಲೂ ನೋಡ್ಬೋದು ಇಲ್ಲೊಂದು ಆನೆ ಇದೆ. ಸೊ ಈ ಕಡೆ ಒಂದು ಆನೆ ಇದೆ. ಸೊ ಮೇಲ್ಗಡೆ ಪ್ರಭಾವಳಿ ಅಂತೂ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಇಲ್ಲೆಲ್ಲ ಪಂಚೆ ಎಲ್ಲ ಬರಬೇಕು, ಪಂಚೆ ಶಲ್ಯ ಎಲ್ಲ ಬರಬೇಕು. ನಾನು ಆಲ್ರೆಡಿ ಹೇಳ್ದಂಗೆ ಒಂದು 50% ವರ್ಕ್ ಕಂಪ್ಲೀಟ್ ಆಗಿದೆ. ಅಂದರೆ ಪೇಂಟಿಂಗ್ ವರ್ಕ್ಸಲ್ಲಿ ಕಂಪ್ಲೀಟ್ ಆಗಿದೆ 50%. ಸೊ ಇನ್ನೇನಕ್ಕೆ ಇನ್ನು ಪಂಚೆ ಎಲ್ಲ ಹಾಕ್ಬಿಟ್ರು ಅಂತ ಅಂದರೆ 100% ಕಂಪ್ಲೀಟ್ ಆಗಿಬಿಡುತ್ತೆ ಗಣಪತಿ ಇದು. ಮತ್ತೆ ನೋಡ್ಬೋದು ಅದನ್ನು ಇನ್ ಡೀಟೇಲಾಗಿ ತೋರಿಸ್ತೀನಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತ.
ಆ ಜ್ಯುವೆಲ್ ವರ್ಕ್ಸ್ಗೆ ಆ ಬ್ಲೋ ಮಾಡ್ತಾ ಇದ್ದಾರೆ. ಒಬ್ಬರು ಪೇಂಟ್ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಆ ಶೈನಿಂಗ್ ಚಿನ್ಮಿನಿಯೆಲ್ಲ ಬ್ಲೋ ಮಾಡ್ತಾ ಇದ್ದಾರೆ. ಸೊ ನೋಡ್ಬೋದು ಹಿಂದ್ಗಡೆ ಇಂಥ ಆರ್ಟಿಸ್ಟ್ಗಳು ಇರೋದ್ರಿಂದ ಗಣಪತಿ ಅದ್ಭುತವಾಗಿ ಬರುತ್ತೆ ಗುರು. ಸೊ ಇದು ಕೃಷ್ಣ ಸ್ಟೈಲ್ ಗಣಪತಿ. ಸೊ ಹಾಗೆ ಒಂದ್ಸತಿ ತೋರಿಸ್ತೀನಿ ನೋಡಿ. ಕೆಳಗಡೆ ಹಾವಿದೆ. ಸೊ ಹಾವು ಮೇಲೆ ನಮ್ಮ ಕೃಷ್ಣ ನಿಂತಿದ್ದಾರೆ. ಹಾಗೆ ಹಿಂದ್ಗಡೆ ಹಾವು ಎಡೆ ಎತ್ಕೊಂಡಿರೋದು. ಸೊ ಎಷ್ಟು ಹಾವುಗಳಿದೆ ಅಂತ ನೋಡ್ಬೋದು. ಸಿಕ್ಕಾಪಟ್ಟೆ ಬ್ಯೂಟಿಫುಲ್ಲಾಗಿ ಗಣಪತಿನ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಮತ್ತೊಂದು ಆರ್ಟಿಸ್ಟು ಈ ಕಡೆ ಹೋದಾಗ ಕಿರೀಟಕ್ಕೆ ಪೇಂಟ್ ಮಾಡ್ತಾ ಇದ್ದಾರೆ ಇವರು. ಸೊ ಗೋಲ್ಡ್ ಕಲರ್ ಪೇಂಟು ನಮ್ಮ ಕಿರೀಟಕ್ಕೆ ಹಾಕ್ತಾ ಇದ್ದಾರೆ. ಸೊ ಪ್ರಭಾವಳಿನ ಒಂದ್ಸತಿ ತೋರಿಸ್ತೀನಿ ನೋಡಿ. ಪ್ರಭಾವಳಿನ ಅಷ್ಟು ಅದ್ಭುತವಾಗಿ ಫಿನಿಶ್ ಮಾಡಿ ಇಟ್ಟಿದ್ದಾರೆ. ಸೊ ಪ್ರಭಾವಳಿಗೂ ಅಷ್ಟೇ ಪ್ಯಾಟ್ರನ್ಸ್ ಎಲ್ಲ ಹಾಕ್ಬಿಟ್ಟು ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಮತ್ತು ನಮ್ಮ ಗಣೇಶ ಫೇಸು, ಸೊ ಅದನ್ನು ತೋರಿಸ್ತೀನಿ ನೋಡಿ. ಅಷ್ಟು ಅದ್ಭುತವಾಗಿ ಫಿನಿಶ್ ಮಾಡಿ ಇಟ್ಟಿದ್ದಾರೆ. ಸೊ ಕಿರೀಟಕ್ಕೆ ಹಾಗೆ ಹೋದೆ ಅಂದರೆ ಆ ಶೈನಿಂಗು, ಸೊ ಆ ಗಣಪತಿಗೆ ಆ ಶೈನಿಂಗ್ ಹಾಕ್ತಾ ಇದ್ರಲ್ಲ, ಸೊ ಅದೇ ಶೈನಿಂಗು ಈ ಗಣಪತಿಗೆ ಹಾಕಿರೋದು. ಸೊ ನೋಡ್ಬೋದು ಎಷ್ಟು ಗ್ರ್ಯಾಂಡಾಗಿ ತೋರಿಸುತ್ತೆ ನಮ್ಮ ಗಣಪತಿನ. ಈ ಗಣಪತಿಗೆ ಬಂದಾಗ ಮುರುಗನ್ ಸ್ಟೈಲ್ ಗಣಪತಿ ಇದು. ಸೊ ನಿಂತಿರೋ ಮುರುಗನ್ ಇದು. ಸೊ ನೋಡ್ಬೋದು ಇದಕ್ಕೂ ಇನ್ನೂ ಬ್ಯೂಟಿಫುಲ್ಲಾಗಿ ಮಾಡಿ ಇಟ್ಟಿದ್ದಾರೆ ಗುರು ಈ ಗಣಪತಿ ಅಂತೂ. ಹಾಗೆ ಒಂದ್ಸತಿ ತೋರಿಸ್ತೀನಿ ನೋಡಿ. ಸೊ ಸಗದಾಗಿದೆ. ಮತ್ತು ಹಾಗೆ ಈ ಕಡೆ ಬಂದೆ ಅಂತ ಅಂದರೆ ಕೃಷ್ಣನ್ ಸ್ಟೈಲ್ ಗಣಪತಿ ಗುರು ಇದು. ಸೊ ನೋಡ್ಬೋದು ಕೃಷ್ಣನ್ ಸ್ಟೈಲ್ ಗಣಪತಿ. ಸೊ ಇಲ್ಲೊಂದು ನವಿಲಿದ್ದಾರೆ, ಸೊ ಇಲ್ಲೊಂದು ನವಿಲಿದೆ. ಸೊ ಬ್ಯಾಕ್ಗ್ರೌಂಡ್ ಟ್ರೀ ಥರ ಕೊಟ್ಬಿಟ್ಟು ಲೈಕ್ ಪ್ಲಾಂಟ್ಸ್ ಎಲ್ಲ ಕೊಟ್ಬಿಟ್ಟು ಬ್ಯೂಟಿಫುಲ್ಲಾಗಿ ಗಣಪತಿನ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ರ್ಯಾಂಡಮಾಗಿ ತೋರಿಸ್ಕೊಂಡು ಹೋಗ್ತೀನಿ ನೋಡಿ ಗುರು. ಸೊ ಇದು ಅಷ್ಟೇ ತುಂಬ ಗ್ರ್ಯಾಂಡಾಗಿದೆ. ಹಿಂದೆ ಆ ಬ್ರಾಂಚ್ ಬೆಂಡ್ ಆಗಿಬಿಟ್ಟು ಇಲ್ಲೊಂದು ನವಿಲಿದೆ. ಸೊ ಗಣಪತಿನ ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಈ ಕಡೆ ಬಂದೆ ಅಂತ ಅಂದರೆ ನಮ್ಮ ಶಿವನ್ ಸ್ಟೈಲ್ ಗಣಪತಿ ಗುರು ಇದು. ಸೊ ಶಿವನ್ ಸ್ಟೈಲು, ಶಿವನ್ ಸ್ಕಿನ್ ಎಲ್ಲ ಹೇಗಿರುತ್ತೋ ಆ ಥರ ಕೆಳಗಡೆ ಆನೆ ಫೇಸ್ ಇದೆ. ಸೊ ನೋಡ್ಬೋದು ಗಣಪತಿ ಅಂತೂ ಅದ್ಭುತವಾಗಿ ಕೊಟ್ಟಿದ್ದಾರೆ ಗುರು. ಇವರಲ್ಲಿ ಕಂಪ್ಲೀಟ್ ಆದಾಗ ಗಣಪತಿ ಈ ಥರ ಕಾಣುತ್ತೆ ನೋಡ್ಬೋದು. ಆ ಫೇಸ್ ಹತ್ರ ನೋಡ್ಬೋದು ಶೈನಿ ಲುಕ್ ಹೊಡಿತಾ ಇದೆ ನೋಡಿ. ಸೊ ಕೆಳಗಡೆ ಬಂದೆ ಅಂತ ಅಂದರೆ ಪಂಚೆ. ಸೊ ಪಂಚೆಗೆ ಬ್ಲೂ ಕಲರ್ ಪಂಚೆಗೆ ಲೈಕ್ ಮೆರೂನ್ ಕಲರ್ ಬಾರ್ಡರ್ ಕೊಟ್ಬಿಟ್ಟು ಮೆರೂನ್ ಕಲರ್ ಶಲ್ಯ ಕೊಟ್ಟಿದ್ದಾರೆ. ಅದಕ್ಕೂ ಅಷ್ಟೇ ಬಾರ್ಡರ್ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಆಗಿದೆ ನೋಡಿ. ಗಣಪತಿ ಅಂತೂ ಅದ್ಭುತವಾಗಿದೆ. ಒಂದ್ಸತಿ ತೋರಿಸ್ತೀನಿ ನೋಡಿ. ಕಂಪ್ಲೀಟ್ ಆದಾಗ ನಿಮಗೆ ಗಣಪತಿ ಈ ಥರ ಕಾಣುತ್ತೆ. ಸೊ ಕಂಪ್ಲೀಟ್ ಆಗೋಕ್ಕೆ ಮುಂಚೆ ಈ ಥರ ಇರುತ್ತೆ. ಸೊ ಅಯ್ಯಪ್ಪ ಸ್ಟೈಲ್ ಗಣಪತಿ ಇದು. ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಪೇಂಟಿಂಗ್ ವರ್ಕ್ಸ್ ಎಲ್ಲ. ಸೊ ಅಯ್ಯಪ್ಪ ಸ್ಟೈಲ್ ಗಣಪತಿ. ಸೊ ಅಯ್ಯಪ್ಪ ಸ್ಟೈಲ್ ಹೆಂಗೆ ಕೂತಿದ್ದಾರೋ ಅದೇ ಥರ ಗಣಪತಿ ಇದೆ. ಸೊ ಹಿಂದೆ ಪ್ರಭಾವಳಿನೂ ನೋಡ್ಬೋದು. ಪ್ರಭಾವಳಿ ಎಲ್ಲ ಕಂಪ್ಲೀಟ್ ಮಾಡಿ ಇಟ್ಟಿದ್ದಾರೆ. ಸೊ ಗೋಲ್ಡ್ ಕಲರಲ್ಲಿ ಕೊಟ್ಟಿದ್ದಾರೆ ಪ್ರಭಾವಳಿ. ಸೊ ಇದನ್ನು ಕಂಪ್ಲೀಟ್ ಮಾಡಿ ಇಟ್ಟಿದ್ದಾರೆ. ಅಂದರೆ ಲೈಕ್ ಪೇಂಟಿಂಗ್ ವರ್ಕ್ಸ್ ಎಲ್ಲ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ. ಸೊ ಅದೆಲ್ಲ ಮಾಡಬೇಕು. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದರೆ ನೋಡ್ಬೋದು ಸುಮಾರು ಗಣಪತಿಗಳು ಗುರು. ಲಾಟ್ ಆ್ಯಂಡ್ ಲಾಟ್ಸ್ ಆಫ್ ಗಣಪತಿಗಳು. ಒಂದೊಂದು ಥರ ಸ್ಟೈಲಲ್ಲಿದೆ ಗಣಪತಿಗಳಲ್ಲಿ. ಸೊ ಇದು ಅಷ್ಟೇ ಲೈಕ್ ಫಿನಿಶ್ ಆಗಿದೆ ಗಣಪತಿ. ಸೊ ನೋಡ್ಬೋದು ಹಿಂದೆ ಒಂದು ಪೀಕಾಕ್ ಇದೆ, ಈ ಕಡೆ ಒಂದು ಪೀಕಾಕ್ ಇದೆ, ಮಧ್ಯದಲ್ಲಿ ಲೋಟಸ್ ಕೊಟ್ಟಿದ್ದಾರೆ ಪ್ರಭಾವಳಿಗೆ. ಸೊ ಗಣಪತಿ ನೋಡ್ಬೋದು ಪಂಚೆ ವರ್ಕ್ ಎಲ್ಲ ಮಾಡಿ ಗಣಪತಿನ ರೆಡಿ ಮಾಡಿ ಅದ್ಭುತವಾಗಿ ಇಟ್ಟಿದ್ದಾರೆ. ಒಂದು ಗಣಪತಿಗೆ ಬಂದೆ ಅಂತ ಅಂದರೆ ಚಂದ್ರ ಮೇಲೆ ನಮ್ಮ ಗಣಪತಿ ಕೂತಿದೆ. ಸೊ ಚಂದ್ರ ಇದು. ಸೊ ಚಂದ್ರ ಅದ್ರ ಮೇಲೆ ನಮ್ಮ ಗಣಪತಿ ಕೂತಿದ್ದಾರೆ. ಸೊ ಹಿಂದೆ ನೋಡ್ಬೋದು ಮರ ಎಲ್ಲ ಕೊಟ್ಟಿದ್ದಾರೆ. ಸೊ ಹಾಗೆ ಈ ಕಡೆ ಹಂಗೆ ಹೋದೆ ಅಂತ ಅಂದರೆ ನೋಡ್ಬೋದು ಒಂದೊಂದು ಗಣಪತಿ ಒಂದೊಂದು ಥರ ಇದೆ ಗುರು. ಇಲ್ಲಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ. ಲೈಕ್ ಎಲ್ಲನೂ ಅಷ್ಟೇ ಕಾನ್ಸೆಪ್ಟ್ ವೈಸ್ ಅದ್ಭುತವಾಗಿ ಗಣಪತಿನ ರೆಡಿ ಮಾಡಿದ್ದಾರೆ. ಸೊ ಹಾಗೆ ಈ ಕಡೆ ಹೋದೆ ಅಂತ ಅಂದರೆ ನೋಡ್ಬೋದು ನಮ್ಮ ಆರ್ಟಿಸ್ಟ್ಗಳೆಲ್ಲ ಪೇಂಟ್ ಮಾಡ್ತಾ ಇದ್ದಾರೆ, ಜ್ಯುವೆಲ್ ವರ್ಕ್ ಎಲ್ಲ ಮಾಡ್ತಾ ಇದ್ದಾರೆ. ನೋಡ್ಬೋದು ಗೋಲ್ಡ್ ಕಲರ್ ಕೊಟ್ಟಿದ್ದಾರೆ ಜ್ಯುವೆಲ್ ವರ್ಕ್ಗೆ. ಸೊ ಅದನ್ನು ಪೇಂಟ್ ಮಾಡ್ತಾ ಇದ್ದಾರೆ. ನೋಡ್ಬೋದು ವೆರೈಟೀಸ್ ಆಫ್ ಗಣಪತಿ ಇದೆ ಆಲ್ರೆಡಿ ಹೇಳ್ದಂಗೆ. ಈ ಕಡೆ ಬಂದೆ ಅಂತ ಅಂದರೆ ನಮ್ಮ ಆನೆ ಮೇಲೆ ನಮ್ಮ ಗಣಪತಿ ಕೂತಿರೋದು. ಸೊ ಆನೆ ಇಲ್ಲಿದೆ. ಸೊ ಆನೆ ಮೇಲೆ ಗಣಪತಿ ಕೂತಿದ್ದಾರೆ ನೋಡಿ. ಸೊ ಹಿಂದೆ ಪ್ರಭಾವಳಿನೂ ಅಷ್ಟೇ ರೌಂಡ್ ಆರ್ಚ್ ಕೊಟ್ಟಿದ್ದಾರೆ. ಅದೊಂಥರ ಚೆನ್ನಾಗಿದೆ ಗುರು ಆರ್ಚ್ ಇರೋದ್ರಲ್ಲಿ. ಪ್ರಭಾವಳಿ ಸೂಪರ್ ಆಗಿದೆ. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದರೆ ತ್ರಿಶೂಲ. ಸೊ ತ್ರಿಶೂಲ ಮೇಲೆ ನಮ್ಮ ಗಣಪತಿ. ಸೊ ಬ್ಯೂಟಿಫುಲ್ ಆಗಿದೆ ನೋಡ್ಬೋದು. ಗಣಪತಿ ಆ ಫಿನಿಶಿಂಗ್ ಮ್ಯಾಟ್ರ್ ಆಗುತ್ತೆ ಗುರು. ನೀವೇನೇ ನೋಡಿ ಫಿನಿಶಿಂಗ್ ಮ್ಯಾಟ್ರ್ ಆಗುತ್ತೆ. ಮತ್ತು ಇವೆಲ್ಲ ಈಕೋ ಫ್ರೆಂಡ್ಲಿ ಪೇಂಟ್ಸು ಮತ್ತು ಈಕೋ ಫ್ರೆಂಡ್ಲಿ ಗಣಪತಿಗಳು. ಸೊ ಕಿರೀಟನೂ ಅಷ್ಟೇ. ಇದಕ್ಕೆಲ್ಲ ಇನ್ನೂ ಶೈನಿಂಗ್ ಹಾಕಿಲ್ಲ, ಬಟ್ ಶೈನಿಂಗ್ ಹಾಕಿದ್ರು ಅಂತ ಅಂದರೆ ಬ್ಯೂಟಿಫುಲ್ ಆಗಿರುತ್ತೆ. ನೋಡ್ಬೋದು ಎಷ್ಟು ವೆರೈಟೀಸ್ ಆಫ್ ಗಣಪತಿಗಳಿದೆ. ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ಗಣಪತಿ. ಗೈಸ್ ಈ ಗಣಪತಿಗೆ ಬಂದಾಗ ನನಗೆ ನೆನಪಿದೆ ಇದು ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ಲೈಕ್ ಅಂದರೆ ಮಣ್ಣೆಲ್ಲ ಹಾಕಿ ಸ್ಮೂತ್ ಮಾಡಿದರು ನನ್ನ ಫಸ್ಟ್ ವೀಡಿಯೋದಲ್ಲಿ. ಬಟ್ ಇವಾಗ ಕಂಪ್ಲೀಟ್ ಮಾಡಿ ಯಾವ ಥರ ಇದೆ. ಹೇರ್ಸಿಗೊಂದು ಲೈಕ್ ಕಲರ್ ಕೊಡಬೇಕು ನಮ್ಮ ಶಿವನಿಗೆ. ಬಟ್ ಕಂಪ್ಲೀಟ್ ಮಾಡಿ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಮತ್ತು ನೋಡ್ಬೋದು ಎಷ್ಟು ಟೈಪ್ಸ್ ಆಫ್ ವೆರೈಟಿಗಳು ಗಣೇಶಗಳಿದೆ ಇಲ್ಲಿ. ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ಗುರು. ಸೊ ಸ್ಟಾರ್ಟಿಂಗಲ್ಲಿ ನನಗೆ ಗೊತ್ತಾಗಿಲ್ಲ ಇದು ಯಾವ ಥರ ಸ್ಟೈಲ್ ಬರುತ್ತೆ ಏನು ಬರುತ್ತೆ ಅಂದ್ಬಿಟ್ಟು. ಬಟ್ ಇವಾಗ ಒಂದೊಂದು ಗಣಪತಿನೂ ಅಷ್ಟು ಅದ್ಭುತವಾಗಿದೆ. ಸೊ ನೋಡ್ಬೋದು ಈ ಗಣಪತಿನೂ ಅಷ್ಟೇ ಸಿಕ್ಕಾಪಟ್ಟೆ ಕ್ಯೂಟಾಗಿ ಕೊಟ್ಟಿದ್ದಾರೆ. ಸೊ ಹಿಂದೆ ಹಾರ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಪ್ರಭಾವಳಿ ನೋಡ್ಬೋದು ಸಗದಾಗಿದೆ ಗುರು. ಸೊ ಗಣಪತಿ ನೋಡ್ಬೋದು ಕದರ್ರಾಗಿ ಕೂತಿದ್ದಾರೆ. ಇದಕ್ಕಿನ್ನೂ ಲೈಕ್ ಪಂಚೆ ಶಲ್ಯ ಎಲ್ಲನೂ ಬರಬೇಕು. ಪಂಚೆ ಶಲ್ಯ ಎಲ್ಲನೂ ಕೊಟ್ಟರು ಅಂತ ಅಂದರೆ ಗಣಪತಿ ಅದ್ಭುತವಾಗಿ ಕಾಣುತ್ತೆ.
ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದರೆ ನೋಡ್ಬೋದು ಈ ಗಣಪತಿಗೆ ಅದ್ಭುತವಾಗಿದೆ. ಸೊ ಪ್ರಭಾವಳಿ ಸೂಪರಾಗಿ ಕೊಟ್ಟಿದ್ದಾರೆ. ಸೊ ಆ ಗಣಪತಿಗೆ ಪ್ರಭಾವಳಿ ನೋಡ್ಬೋದು, ಅದೇ ಈ ಗಣಪತಿಗೆ ಪ್ರಭಾವಳಿ ನೋಡ್ಬೋದು ಯಾವ ಥರ ಕೊಟ್ಟಿದ್ದಾರೆ. ಸೊ ಹಾಗೆ ಶಿವನ ಕಡೆ ಶಿಫ್ಟ್ ಆದೆ ಅಂತ ಅಂದರೆ ಹಿಂದೆ ತ್ರಿಶೂಲ ಇದೆ ನೋಡಿ ಪ್ರಭಾವಳಿಗೆ. ಸೊ ನಮ್ಮ ಗಣಪತಿಗೆ ಅಷ್ಟೇ ಹಾವಿದೆ. ಸೊ ಗಣಪತಿಗೂ ಅಷ್ಟೇ ಆ ಪಂಚೆ ಎಲ್ಲನೂ ಬ್ಯೂಟಿಫುಲ್ ಆಗಿದೆ. ಮತ್ತೆ ನೋಡ್ಬೋದು ಆರ್ಟಿಸ್ಟು ಲೈಕ್ ಫೈನಲ್ ಟಚಸ್ ಎಲ್ಲ ಕೊಡ್ತಾ ಇದ್ದಾರೆ ನಮ್ಮ ಗಣಪತಿಗೆ. ನೋಡ್ಬೋದು ಹಿಂದೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಇದೆ ಇವರು ಒಂದೊಂದು ಗಣಪತಿ ಮಾಡೋದಕ್ಕೂ. ಸೊ ಇಲ್ಲೊಂದು ತ್ರಿಶೂಲ ಇದೆ. ಹಾಗೆ ಈ ಕಡೆ ಬಂದೆ ಅಂತ ಅಂದರೆ ನೋಡ್ಬೋದು ಈ ಗಣಪತಿ ಒಂಥರ ಡಿಫ್ರೆಂಟ್ ಆಗಿದೆ ಗುರು. ಸೊ ಈ ಗಣಪತಿ ಸೊ ಹಾವಿಂದು ಹೆಡೆ ಎಲ್ಲ ಇಟ್ಕೊಂಡಿದೆ ಲೈಕ್ ಬ್ಯಾಕ್ಗ್ರೌಂಡ್ ಪ್ರಭಾವಳಿಗೆ. ಸೊ ಮೇಲ್ಗಡೆ ನೋಡ್ಬೋದು ತುಂಬ ಕ್ಯೂಟಾಗಿ ಕೊಟ್ಟಿದ್ದಾರೆ ಗಣಪತಿ. ಈ ಗಣಪತಿಗೆ ಬಂದಾಗ ನೋಡ್ಬೋದು ಪಂಚೆ ಶಲ್ಯ ಎಲ್ಲ ಹಾಕ್ಬಿಟ್ಟು ಗಣಪತಿನ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಮತ್ತು ಹಿಂದೆ ಓಂ ಅಂತ ಇದೆ ನೋಡ್ಬೋದು. ಸೊ ಓಂ ಅಂತ ಕೊಟ್ಟಿದ್ದಾರೆ ಬ್ಯಾಕ್ಗ್ರೌಂಡ್ ಪ್ರಭಾವಳಿಗೆ. ಸೊ ಹಾಗೆ ಮತ್ತೊಂದು ಗಣಪತಿಗೆ ಹೋದೆ ಅಂತ ಅಂದರೆ ನಮ್ಮ ಇಡೀ ಫ್ಯಾಮಿಲಿನೇ ಇದೆ ಗುರು. ಗಣಪತಿ ಶಿವ ಪಾರ್ವತಿ ಸೊ ಇಡೀ ಫ್ಯಾಮಿಲಿನೇ ಇದೆ. ಸೊ ಅದರದ್ದು ಒಂದು ಕಾನ್ಸೆಪ್ಟ್ ವೈಸ್ ಗಣಪತಿ ಇದು. ಸೊ ಹಾಗೆ ಪಕ್ಕಕ್ಕೆ ಗಣಪತಿಗೆ ಹೋದೆ ಅಂತ ಅಂದರೆ ನವಿಲ್ ಮೇಲೆ ನಮ್ಮ ಗಣಪತಿ ಕೂತಿರೋದು. ಸೊ ಹಿಂದ್ಗಡೆ ನವಿಲ್ದು ಫೆದರ್ಸ್ ಎಲ್ಲ ನೋಡ್ಬೋದು. ಪಕ್ಕದಿಂದ ಒಂದ್ಸತಿ ತೋರಿಸ್ತೀನಿ ನೋಡಿ. ಸೊ ನೋಡ್ಬೋದು ಫೆದರ್ಸ್ ಎಲ್ಲ ಕೊಟ್ಟಿದ್ದಾರೆ ಗುರು ನವಿಲ್ದು. ಲೈಕ್ ಅದೂ ಅಷ್ಟೇ ತುಂಬ ರಿಯಲಿಸ್ಟಿಕ್ ಆಗಿ ಕೊಟ್ಟಿದ್ದಾರೆ. ಬಟ್ ಇವೆಲ್ಲ ಮಣ್ಣಿಂದ ಮಾಡಿರೋದು. ಸೊ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದೆ ಅಂತ ಅಂದರೆ ನವಿಲು. ಸೊ ನವಿಲ್ ಮೇಲೆ ನಮ್ಮ ಗಣಪತಿ ಕೂತಿರೋದು. ಸೊ ನೋಡ್ಬೋದು ಅದ್ಭುತವಾಗಿದೆ ಗುರು. ಸೊ ಹಾಗೆ ಈ ಕಡೆ ಹೋಗ್ತೀನಿ ನೋಡಿ. ಚಿಕ್ಕ ಚಿಕ್ಕ ಗಣಪತಿಗಳು ಮಾಡಿ ಇಟ್ಟಿದ್ದಾರೆ ಗುರು. ಒಂದೊಂದು ಥರ ವೆರೈಟಿಯಲ್ಲಿದೆ. ಇದೆಲ್ಲ ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಸೊ ಇನ್ನೂ ಪೆಂಡಿಂಗಲ್ಲಿದೆ. ಸೊ ನೋಡ್ಬೋದು ಈ ಚಿಕ್ಕದು ಅಷ್ಟೇ ನಮ್ಮ ಆನೆ ಫೇಸ್ ಇದೆ ನೋಡಿ ಲೆಫ್ಟ್ ಸೈಡಲ್ಲಿ. ತುಂಬ ಅದ್ಭುತವಾಗಿದೆ ಗುರು. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದರೆ ಈ ಗಣಪತಿ ಗುರು ಆನೆ ಫೇಸ್ ಇರೋದು ಈ ಗಣಪತಿಗೆ. ಸೊ ಆನೆ ಫೇಸ್ ಕೊಟ್ಬಿಟ್ಟು ಬಾಡಿ ಈ ಥರ ಕೊಟ್ಟಿದ್ದಾರೆ. ಸೊ ಇದೊಂದು ಕಲರ್ ಬರುತ್ತೆ, ಬಾಡಿ ಒಂದು ಕಲರ್ ಬರುತ್ತೆ. ಹಿಂದೆ ಪ್ರಭಾವಳಿ ನೋಡ್ಬೋದು ತುಂಬ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ಸೊ ಈ ಕಡೆ ಬಂದೆ ಅಂತ ಅಂದರೆ ನಮ್ಮ ಶಿವಲಿಂಗು ಇದೆ. ಸೊ ಲೆಫ್ಟ್ ಸೈಡ್ ಒಂದು ಶಿವಲಿಂಗ ಇದೆ, ರೈಟ್ ಸೈಡಲ್ಲಿ ಒಂದು ಶಿವಲಿಂಗ ಇದೆ, ಮಧ್ಯದಲ್ಲಿ ನಮ್ಮ ಗಣಪತಿ ಇದ್ದಾರೆ. ಸೊ ಹಿಂದ್ಗಡೆ ನೋಡ್ಬೋದು ಆರ್ಚು ಅದ್ಭುತವಾಗಿ ಗಣಪತಿನ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಮತ್ತೊಂದು ಗಣಪತಿಗೆ ಬಂದಾಗ ಇವರು ನಮ್ಮ ಗಣಪತಿ ಬೋಟ್ ಮೇಲೆ ಟ್ರಾವೆಲ್ ಮಾಡ್ತಿರೋ ಥರ. ಸೊ ಈ ಕಡೆ ಇಲಿ ಇದ್ದಾರೆ ನೋಡ್ಬೋದು. ಸೊ ಇಲಿ ಸೊ ನಮ್ಮ ಗಣಪತಿ ಅದ್ಭುತವಾಗಿ ಬೋಟ್ ಮೇಲೆ ಟ್ರಾವೆಲ್ ಮಾಡ್ತಾ ಇರೋ ಥರ ಕಾನ್ಸೆಪ್ಟ್ ಇದು. ಸೊ ನೋಡ್ಬೋದು ಎಷ್ಟು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಗುರು. ಸೊ ಹಾಗೆ ಈ ಕಡೆ ಹಂಗೆ ಹೋಗ್ತೀನಿ ನೋಡಿ. ಒಂದೊಂದು ಥರ ಗಣಪತಿಗಳು ಇವರಲ್ಲಿ ಅವೈಲಬಲ್ ಇದೆ ಗುರು. ಸೊ ಒಂದಕ್ಕಿನ್ನ ಒಂದು ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ಇನ್ನೇನು ಲೈಕ್ ಎಲ್ಲನೂ ಫಿನಿಶಿಂಗ್ ಸ್ಟೇಜಲ್ಲಿದೆ. ಸೊ ಬನ್ನಿ ನೀವು ಗಣೇಶನ ಚೆಕ್ಔಟ್ ಮಾಡಿ. ಸೊ ಈ ಕಡೆ ಬಂದೆ ಅಂತ ಅಂದರೆ ರಥ ಮೇಲೆ ನಮ್ಮ ಗಣಪತಿ ಹೋಗ್ತಾ ಇರೋ ಥರ. ಸೊ ನೋಡ್ಬೋದು ಕುದುರೆ ಇದೆ. ಸೊ ಹಿಂದೆ ರಥ ಇದೆ, ವೀಲ್ಸ್ ಎಲ್ಲ ಅದೇ ಥರ ಮಾಡಿದ್ದಾರೆ. ಸೊ ಗಣಪತಿ ನೋಡ್ಬೋದು ರಥ ಮೇಲೆ ನಮ್ಮ ಗಣಪತಿ ಹೋಗ್ತಾ ಇರೋದು. ಸೊ ಇಲ್ಲೆಲ್ಲ ಗೋಲ್ಡ್ ಪೇಂಟ್ ಕೊಟ್ಬಿಟ್ಟು ರಥಕ್ಕೆ ಅದ್ಭುತವಾಗಿ ಮಾಡಿ ಇಟ್ಟಿದ್ದಾರೆ ಗಣಪತಿನ. ಸೊ ಕುದುರೆನೂ ನೋಡ್ಬೋದು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ನಮ್ಮ ಕುದುರೆನ. ಮತ್ತು ಗಣಪತಿನೂ ಅಷ್ಟೇ ಗುರು ಕಂಪ್ಲೀಟಾಗಿ ಅದ್ಭುತವಾಗಿ ಪೇಂಟಿಂಗ್ ಮಾಡಿ ಇಟ್ಟಿದ್ದಾರೆ. ಮತ್ತು ಗುರುಗಳೇ ಇಲ್ಲಿ ಸಿಗೋದು ಎಲ್ಲನೂ ಈಕೋ ಫ್ರೆಂಡ್ಲಿ ಗಣಪತಿಗಳು. ಮತ್ತು ಈ ಗಣಪತಿ ಸ್ಟೈಲಿಗೆ ಕಲ್ಕಟ್ಟ ಸ್ಟೈಲ್ ಗಣಪತಿ ಅಂದ್ಬಿಟ್ಟು ಕರೀತಾರೆ. ಸೊ ಇದು ನಂದು 2ನೇ ವಿಡಿಯೋ ಇವರ ಗೋಡನಲ್ಲಿ. ಫಸ್ಟ್ ವಿಡಿಯೋಗೆ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಸೊ ಅದಕ್ಕೆ ಅವರೇ ಮತ್ತೊಂದು ಸತಿ ಕರೆದು ವಿಡಿಯೋ ಮಾಡಿಸ್ಕೊತಾ ಇರೋದು. ಅದು ಒಂಥರ ಖುಷಿ ಆಗುತ್ತೆ ಗುರು. ಸೊ ನೀವುಗಳು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಎಂಕ್ವೈರಿ ಮಾಡಿದಾಗ ಕೆಲವೊಂದು ಗಣೇಶ ಬುಕ್ಕಿಂಗ್ಗಳು ಗೋಡನ್ಗಳಲ್ಲಿ ಆದಾಗ ನಮಗೂ ಖುಷಿ ಅನಿಸುತ್ತೆ. ಯಾಕಂದರೆ ನಾವು ಕಷ್ಟಪಟ್ಟು ಹಿಂದೆ ವೀಡಿಯೋ ಮಾಡೋದು, ಸೊ ಅದು ಎಡಿಟ್ ಮಾಡೋದು, ಅದನ್ನು ನಿಮಗೆ ಪ್ರೆಸೆಂಟ್ ಮಾಡೋದು, ನೀವುಗಳು ಹೋಗಿ ಆರಾಮಾಗಿ ಗಣಪತಿಗಳು ಬುಕ್ ಮಾಡಿದಾಗ ನಮಗೆ ಖುಷಿ ಅಂತ ಅನಿಸುತ್ತೆ. ಸೊ ನೋಡ್ಬೋದು. ಹಾಗೆ ಈ ಕಡೆ ಬಂದೆ ಅಂತ ಅಂದರೆ ಇದು ಅಷ್ಟೇ ಹಿಂದ್ಗಡೆ ಹಾವ್ ಎಡೆ ಇದೆ. ಸೊ ನಮ್ಮ ಗಣಪತಿ ಕೂತಿದ್ದಾರೆ. ಸೊ ಇದಕ್ಕಿನ್ನೂ ಪೇಂಟ್ ಅಂದರೆ ಲೈಕ್ ಪೇಂಟಿಂಗ್ ಎಲ್ಲ ಮಾಡಿಲ್ಲ. ಪೇಂಟ್ ಎಲ್ಲ ಮಾಡಿದ್ರು ಅಂದರೆ ಅದ್ಭುತವಾಗಿ ಬರುತ್ತೆ ಗಣಪತಿ ಇದು. ಮತ್ತೊಂದು ಗಣಪತಿಗೆ ಬಂದಾಗ ನೋಡ್ಬೋದು ಇದು ಸ್ವ್ಯಾನು ಗುರು. ಸೊ ಸ್ವ್ಯಾನ್ ಮೇಲೆ ನಮ್ಮ ಗಣಪತಿ ನಿಂತಿರೋದು. ಸೊ ನೋಡ್ಬೋದು ಅದ್ಭುತವಾಗಿ ಪ್ರೆಸೆಂಟ್ ಮಾಡಿಟ್ಟಿದ್ದಾರೆ. ಸೊ ಸ್ವ್ಯಾನು ಅಷ್ಟೇ ನೋಡಿ ಹತ್ತಿರದಿಂದ ತೋರಿಸ್ತೀನಿ. ಸೊ ಇದಿನ್ನೂ ಪೇಂಟಿಂಗ್ ಎಲ್ಲ ಆಗಬೇಕು. ಸೊ ಈ ಗಣಪತಿಗೂ ಅಷ್ಟೇ ಅದ್ಭುತವಾಗಿ ಕೊಟ್ಟು ಹಿಂದೆ ಲೈಕ್ ನಮ್ಮ ಸರ್ಪದು ಇದೆಲ್ಲ ಇನ್ನೂ ಪೆಂಡಿಂಗ್ ವರ್ಕ್ ಇದೆ ಗುರು. ಇದಿನ್ನೂ ಸಿಕ್ಕಾಪಟ್ಟೆ ಪೆಂಡಿಂಗ್ ವರ್ಕ್. ಸೊ ಗೈಸ್ ನೋಡ್ಬೋದು ಒಂದಕ್ಕಿಂತ ಒಂದು ಗಣಪತಿಗಳು ಅಷ್ಟು ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಈ ಗಣಪತಿ ನೋಡ್ಬೋದು ಎಷ್ಟು ಗ್ರ್ಯಾಂಡ್ ಆಗಿದೆ ಗುರು. ಸೊ ಹಾಗೆ ಒಳಗಡೆ ಹೋಗ್ತೀನಿ ನೋಡಿ. ಒಂದಕ್ಕಿಂತ ಒಂದು ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ. ಈಗ ಎಲ್ಲ ಪೇಂಟ್ ವರ್ಕ್ಸ್ ಎಲ್ಲ ಮಾಡಿ ಇಟ್ಟಿದ್ದಾರಲ್ಲ. ಸೊ ಪೇಂಟ್ ವರ್ಕ್ ಮಾಡೋಕ್ಕೆ ಮುಂಚೆ ನಮ್ಮ ಗಣಪತಿ ಈ ಥರ ಇರುತ್ತೆ. ಸೊ ಪೇಂಟ್ ವರ್ಕ್ಸ್ ಎಲ್ಲ ಮಾಡಿದ್ಮೇಲೆ ಗಣಪತಿ ಈ ಥರ ಪ್ರೆಸೆಂಟ್ ಆಗುತ್ತೆ. ಸೊ ಇದಾಗಿದ್ಮೇಲೆ ಪಂಚೆ ಶಲ್ಯ ಎಲ್ಲನೂ ಹಾಕ್ಬಿಟ್ಟು ಮತ್ತೆ ಕಿರೀಟಕ್ಕೆಲ್ಲ ಗೋಲ್ಡ್ ಕಲರ್ ಶೈನಿಂಗ್ ಎಲ್ಲ ಕೊಟ್ಬಿಟ್ಟು ಗಣಪತಿನ ತುಂಬ ಗ್ರ್ಯಾಂಡಾಗಿ
ಪ್ರೆಸೆಂಟ್ ಮಾಡ್ತಾರೆ. ಈ ಗಣಪತಿ ಹೆಸರು ಬಂದ್ಬಿಟ್ಟು ಕಲ್ಕಟ್ಟ ಸ್ಟೈಲ್ ಗಣಪತಿ ಅಂದ್ಬಿಟ್ಟು. ಮತ್ತು ಇವರ ಕಾಂಟ್ಯಾಕ್ಟ್ ನಂಬರು, ಲೊಕೇಶನ್ ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಚೆಕ್ಔಟ್ ಮಾಡ್ಕೊಳ್ಳಿ ಗೈಸ್. ಇದು ಬಂದಾಗ ಬಾಲ ಗಣೇಶ್ ಕಾನ್ಸೆಪ್ಟ್ ಇದು. ಸೊ ನೋಡ್ಬೋದು ಬಾಲ ಗಣಪತಿ ಇವರು. ಸೊ ಮೇಲ್ಗಡೆ ಅಷ್ಟೇ ಹೇರ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಕೊಟ್ಬಿಟ್ಟು ಕ್ಯೂಟಾಗಿ ಕೊಟ್ಟಿದ್ದಾರೆ. ಮತ್ತು ಸೊಂಡ್ಲು ನೋಡ್ಬೋದು ಎಷ್ಟು ಮುದ್ದಾಗಿ ಕೊಟ್ಟಿದ್ದಾರೆ. ಮತ್ತು ಗಣಪತಿನೂ ಅಷ್ಟೇ ಬಬ್ಲಿಯಾಗಿ ಕೊಟ್ಟಿದ್ದಾರೆ ಫೇಸ್ನ. ಸೊ ನೋಡ್ಬೋದು ಗುಂಡಕ್ಕೆ ಚೆನ್ನಾಗಿದೆ ಗುರು ಗಣಪತಿ ಇದು. ಸೊ ಹಾಗೆ ಮತ್ತೊಂದು ಗಣಪತಿ ಈ ಕಡೆ ಬಂದಾಗ ಇವರು ಅಷ್ಟೇ ದರ್ಬಾರ್ ಸ್ಟೈಲಲ್ಲಿ ಕೂತಿದ್ದಾರೆ ಗಣಪತಿ ನಮ್ಮ ಸೋಫಾ ಮೇಲೆ. ಲೈಕ್ ನೋಡ್ಬೋದು ಎಷ್ಟು ಗ್ರ್ಯಾಂಡಾಗಿ ಕೂತಿದ್ದಾರೆ. ಒಂದು ಕೈ ಅವ್ರು ಹಾಕೊಂಡಿರೋ ಸ್ಟೈಲೇ ರಾಜನ್ ಥರ ಗುರು. ಇಲ್ಲೊಂದು ಕೈ ಹಾಕೊಂಡು ಹಿಂದ್ಗಡೆ ಪ್ರಭಾವಳಿನ ಅದ್ಭುತವಾಗಿ ಕೊಟ್ಟಿದ್ದಾರೆ. ಗಣಪತಿ ಬಂದಾಗ ಕೃಷ್ಣ ಗಣಪತಿ ಕಾನ್ಸೆಪ್ಟು. ಸೊ ಗಣಪತಿ ನೋಡ್ಬೋದು ಕೃಷ್ಣನ್ ಸ್ಟೈಲಲ್ಲೇ ಇದ್ದಾರೆ. ಸೊ ಇಲ್ಲೆಲ್ಲ ಫ್ಲೂಟ್ ಕೊಟ್ಟರು ಅಂತ ಅಂದರೆ ಅದ್ಭುತವಾಗಿರುತ್ತೆ. ಕೆಳಗಡೆ ಬಂದಾಗ ನೋಡ್ಬೋದು ಸರ್ಪ ನಮ್ಮ ಹಾವು ಎಡೆ ಎತ್ಕೊಂಡಿದೆ. ಸೊ ಅದ್ರ ಮೇಲೆ ಗಣಪತಿ ಕಾಲು ಹಿಡ್ಕೊಂಡಿದ್ದಾರೆ ನೋಡ್ಬೋದು. ಸೊ ಬ್ಯೂಟಿಫುಲ್ ಆಗಿದೆ ಗುರು. ಹಾಗೆ ಈ ಕಡೆ ಬಂದೆ ಅಂತ ಅಂದರೆ ಮತ್ತೊಂದು ಕೃಷ್ಣ ಸ್ಟೈಲ್ ಗಣಪತಿ ಗುರು. ಸೊ ಇದು ಅಷ್ಟೇ ಹಿಂದ್ಗಡೆ ಗರುಡ ಇದ್ದಾರೆ ನೋಡ್ಬೋದು. ಸೊ ಗರುಡನ ಕೊಟ್ಟಿದ್ದಾರೆ ಪ್ರಭಾವಳಿಗೆ. ಅದ್ಭುತವಾಗಿ ಗಣಪತಿನ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಮತ್ತು ಇವರ ಕಿರೀಟ ನಾನು ಹೇಳೋದಲ್ಲ ಗುರು, ಶೈನಿಂಗ್ ಬರ್ತಾ ಇದೆ ನೋಡ್ಬೋದು. ಸೊ ಹಿಂದ್ಗಡೆ ಆವಾಗಲೇ ಆರ್ಟಿಸ್ಟ್ಗಳು ಬ್ಲೋ ಮಾಡ್ತಾಯಿದ್ರು ಗೊತ್ತಾ, ಪೇಂಟ್ ಹೊಡೆದಿದ ಮೇಲೆ ಆ ಶೈನಿಂಗು ಇಲ್ಲಿ ಈ ಥರ ಬರುತ್ತೆ. ಸೊ ಹಿಂದ್ಗಡೆ ಒಬ್ಬೊಬ್ಬರು ಸಿಕ್ಕಾಪಡೆ ಕೆಲಸ ಮಾಡ್ತಾರೆ ಗುರು. ಸೊ ಗಣಪತಿಗಳನ್ನ ಅದ್ಭುತವಾಗಿ ತರೋದಕ್ಕೆ ಸಿಕ್ಕಾಪಡೆ ಕೆಲಸಗಳು ಮಾಡ್ತಾರೆ. ಇರಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದೇ ಗುರು ನಾನು ಹೇಳೋದಲ್ಲ ಆ ಬ್ಲೋ ಮಾಡೋದು. ಸೊ ನೋಡ್ಬೋದು ಈ ಶೈನಿಂಗ್ ಎಲ್ಲ ತರ್ಸೋದಕ್ಕೋಸ್ಕರ ಲೈಕ್ ಇವರು ಈ ಥರ ಎಲ್ಲ ಮಾಡ್ತಾರೆ, ಬ್ಲೋ ಮಾಡಿಬಿಟ್ಟು ಮಾಡ್ತಾರೆ. ಸೊ ಇದೇ ಥರ ಆರ್ಟಿಸ್ಟ್ಗಳು ಸಿಕ್ಕಾಪಟ್ಟೆ ಜನ ಕೆಲಸಗಳು ಮಾಡ್ತಾ ಇದ್ದಾರೆ ಗುರು. ಸೊ ಒಂದೊಂದು ಗಣಪತಿನೂ ಇವರ ಗೋಡನಲ್ಲಿ ಅದ್ಭುತವಾಗಿದೆ. ಸೊ ಒಂದಕ್ಕಿಂತ ಒಂದು ಅಂದ್ಬಿಟ್ಟು ಟಾಪ್ ನಾಚಲ್ಲಿದೆ ಗಣಪತಿಗಳು. ನಾನು ಯಾವ ಗಣಪತಿ ಹೇಳೋದು ಯಾವ ಗಣಪತಿ ಬಿಡೋದು ನನಗೆ ಅರ್ಥ ಆಯ್ತಿಲ್ಲ. ಅಷ್ಟು ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಬಿಕಾಸ್ ಸ್ಟಾರ್ಟಿಂಗಲ್ಲಿ ಅವ್ರು ಮಣ್ಣಲ್ಲಿ ಮಾಡಿದಾಗ ನಮ್ಗೆ ಅರ್ಥನೇ ಆಗಲ್ಲ, ಬಿಕಾಸ್ ಅದು ಪೇಂಟ್ ಆಗಿರಲ್ಲ. ಸೊ ಇವಾಗ ಒಂದೊಂದು ಗಣಪತಿ ಎಷ್ಟು ಅದ್ಭುತವಾಗಿದೆ ಅಂತ ಅಂದರೆ ಅಷ್ಟು ಅದ್ಭುತವಾಗಿದೆ. ಹಿಂದೆ ನೋಡ್ಬೋದು ಪ್ರಭಾವಳಿ ಅಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ ಗಣಪತಿಗೆ. ಸಖತ್ತಾಗಿದೆ ಗುರು ಪ್ರಭಾವಳಿ ಅಂತೂ ನಮ್ಮ ಗಣಪತಿಗೆ. ಹಾಗೆ ಈ ಕಡೆ ಬಂದೆ ಅಂತ ಅಂದರೆ ರಾಜನ್ ಥರ ಕೂತಿದ್ದಾರೆ ಗುರು. ಪೇಟ ನೋಡ್ಬೋದು, ಬ್ಲೂ ಕಲರ್ ಪೇಟ ಹಾಕೊಂಬಿಟ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ. ಸೊ ಹಿಂದೆನೂ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಕೊಟ್ಟು ಲೈಕ್ ಗಣಪತಿನ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಬುಲ್ಲಿಗೆ ಐಸ್ ಬರಿತಾ ಇದ್ದಾರೆ ನೋಡ್ಬೋದು. ಸೊ ತೋರಿಸ್ತೀನಿ ನೋಡಿ. ಸೊ ಐಸ್ ಬರಿತಾ ಇದ್ದಾರೆ ಆರ್ಟಿಸ್ಟು ಬುಲ್ಲಿಗೆ. ಸೊ ಇದು ಶಿವನ್ ಸ್ಟೈಲ್ ಗಣಪತಿ ಗುರು. ಸೊ ಅದಕ್ಕೆ ಇನ್ನೂ ಐಸ್ ಎಲ್ಲ ಬರಿತಾ ಇದ್ದಾರೆ. ಸೊ ಚೆಕ್ ಮಾಡ್ಕೊಳ್ಳಿ. ಇದ್ರ ಹಿಂದೆ ಗುರು ಒಬ್ರಿಗಿನ್ನ ಒಬ್ಬರು ಸಿಕ್ಕಾಪಡೆ ಕೆಲಸ ಮಾಡೋರು ಇದ್ದಾರೆ ಗುರು. ರೈಟ್ ಫ್ರಮ್ ಕೆಳಗಡೆ ಬೇಸಿಂದ ಹಿಡ್ದು ಗಣಪತಿ ಡೆಲಿವರಿ ಕೊಡೋ ತನಕ ಇವರಿಗೆ ಕೆಲಸ ಇದ್ದಿದ್ದೆ. ಆಮೇಲೆ ನಮ್ಮ ಮಂಡಳಿ ನಮ್ಮ ಹುಡುಗರು ಅದನ್ನು ತಗೊಂಡೋಗಿ ಕೂರಿಸಿ ವಿಸರ್ಜನೆ ಮಾಡೋ ತನಕ ಟೆನ್ಷನ್ಗಳಿರುತ್ತೆ ಗೊತ್ತಾ ಒಂದೊಂದು ಹುಡುಗರಿಗೆ ಒಂದೊಂದು ಮಂಡಳಿಯವ್ರಿಗೆ. ದಿಸ್ ಈಸ್ ನಾಟ್ ಜಸ್ಟ್ ಎನ್ ಫೆಸ್ಟಿವಲ್, ಇದು ಬಂದು ಎಮೋಷನ್. ಎಲ್ಲ ಪ್ರತಿಯೊಂದು ಹುಡುಗರಿಗೂ ಇದು ಎಮೋಷನ್ ಗುರು. ಗಣಪತಿ ಹಬ್ಬ ಅಂತ ಅಂದ್ರೇ ಎಮೋಷನ್ ಗುರು ಪ್ರತಿಯೊಂದು ಹುಡುಗರಿಗೂ ಇದು. ಮತ್ತು ಈ ಸತಿ ಇವರು ರಾಘವೇಂದ್ರ ಸ್ವಾಮಿ ಸ್ಟೈಲಲ್ಲಿ ಗಣಪತಿನ ರೆಡಿ ಮಾಡಿದ್ದಾರೆ. ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನೋಡ್ಬೋದು, ಇದನ್ನು ಆಲ್ರೆಡಿ ತೋರಿಸಿದ್ದೀನಿ, ಬಟ್ ಸ್ಟಿಲ್ ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ. ಸೊ ನೋಡ್ಬೋದು ರಾಘವೇಂದ್ರ ಸ್ವಾಮಿ ಸ್ಟೈಲಲ್ಲಿ ನಮ್ಮ ಗಣಪತಿ. ಸೊ ನನಗೆ ರಾಘವೇಂದ್ರ ಸ್ವಾಮಿಗೆ ಸಿಕ್ಕಾಪಟ್ಟೆ ನೆಂಟು. ನನಗೆ ಗಣಪತಿ ಹೇಗೋ ಅದೇ ಥರ ನನಗೆ ರಾಘವೇಂದ್ರ ಸ್ವಾಮಿಗೆ ಸಿಕ್ಕಾಪಟ್ಟೆ ನೆಂಟು. ಅಂದರೆ ಲೈಕ್ ಹಿಂದ್ಗಡೆ ಅದು ಗೊತ್ತಿಲ್ಲ ಗುರು, ಗಣಪತಿ ದೇವರು ಅಂತ ಅಂದ್ರೇ ನನಗೊಂಥರ ಗುರು. ಸೊ ನೋಡ್ಬೋದು. ಸೊ ರಾಘವೇಂದ್ರ ಸ್ವಾಮಿಯಲ್ಲಿ ಕಾನ್ಸೆಪ್ಟು ಒಂದೊಂದು ಗಣಪತಿನೂ ಅದ್ಭುತವಾಗಿದೆ ಗುರು. ಇಲ್ಲಿ ಒಂದಕ್ಕಿಂತ ಒಂದು. ಮತ್ತು ನೀವೆಲ್ಲ 27ನೇ ತಾರೀಕು ಯಾರಾದರೂ ಗಣೇಶ ಕೂರ್ಸೋರಾಗಿದ್ದರೆ ನನಗೆ ಒಂದು ಮೆಸೇಜ್ ಹಾಕಿ. ಬಿಕಾಸ್ ನಾನು 27ನೇ ತಾರೀಕು ಗಣೇಶ ಹಬ್ಬದ ದಿನ 108 ಗಣಪತಿಗಳನ್ನ ನಾನು ತೋರಿಸ್ಬೇಕು ಅಂದ್ಬಿಟ್ಟು ಬೇಡ್ಕೊಂಡಿದ್ದೀನಿ. ಸೊ ಆ ಬ್ಲಾಗಲ್ಲಿ ನಿಮ್ಮದು ಗಣಪತಿ ಬರಲಿ ಅಂದ್ಬಿಟ್ಟು ನನ್ನ ಆಸೆ. ಸೊ ನಿಮ್ದು ಏನಾದ್ರು ಇತ್ತು ಇಡೀ ಬೆಂಗಳೂರಲ್ಲಿ ಎಲ್ಲೇ ಇರಲಿ ಗುರು, ನಾನು ಟ್ರಾವೆಲ್ ಮಾಡ್ತೀನಿ. ಅವತ್ತಿನ ದಿನ ನಾನು ನಿಮ್ಮ ಮಂಡಳಿಗೆ ಬರ್ತೀನಿ, ಇಲ್ಲ ಅಥವಾ ನಿಮ್ಮ ಮನೇಲಿ ಇತ್ತು ಅಂತ ಅಂದರೂ ಸಹ ನಾನು ಬಂದ್ಬಿಟ್ಟು ವೀಡಿಯೋನ ಶೂಟ್ ಮಾಡ್ತೀನಿ. ಸೊ ನನ್ನ ಬ್ಲಾಗಲ್ಲಿ ನಿಮ್ಮ ಗಣಪತಿನ ತೋರಿಸ್ಬೇಕು ಅಂದ್ಬಿಟ್ಟು ನಿಮಗೆ ಏನಾರು ಇತ್ತು ಅಂತ ಅಂದರೆ 27ನೇ ತಾರೀಕು ಅಂದರೆ ಗಣಪತಿ ಹಬ್ಬದ ದಿನಾನೇ ಇತ್ತು ಅಂತ ಅಂದರೆ ದಯವಿಟ್ಟು ನನಗೆ ಪಿಂಗ್ ಮಾಡಿ, ಇಲ್ಲ ಕಮೆಂಟಲ್ಲಿ ಹಾಕಿ, ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ನಿಮ್ಮ ಮಂಡಳಿ ಲೈಕ್ ಲೊಕೇಶನ್ ಕಳಿಸಿದ್ರೆ ನಾನು ಅಲ್ಲಿ ಬಂದ್ಬಿಟ್ಟು ನನ್ನ ಬ್ಲಾಗಲ್ಲಿ ನಿಮ್ಮ ಗಣಪತಿನ ನಾನು ತೋರಿಸ್ತೀನಿ. ಗುರುಗಳೇ ವಿಡಿಯೋ ಫೈನಲಿಗೆ ಬಂದಿದ್ದೀನಿ. ನನ್ನ 2ನೇ ವಿಡಿಯೋ ಇಲ್ಲಿ. ಈ ಸತಿ 2025ನೇ ಲೈಕ್ ಇಸ್ವಿಯಲ್ಲಿ ಫಸ್ಟ್ ವಿಡಿಯೋ ನಾನು ಶೂಟ್ ಮಾಡಿದ್ದು ಇಲ್ಲೇ. ಸೊ ಇವಾಗ ಗಣಪತಿಗಳು ಕಂಪ್ಲೀಟ್ ಆಗಿದೆ. ಸೊ ಸೆಕೆಂಡ್ ವಿಡಿಯೋ ಇಲ್ಲೇ ಶೂಟ್ ಮಾಡ್ತಾ ಇದ್ದೀನಿ. ಸುಮಾರು ವಿಡಿಯೋಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಸೊ 27ನೇ ತಾರೀಕು ತನಕ ಬ್ಯಾಕ್ ಟು ಬ್ಯಾಕ್ ಡೈಲಿ ಬ್ಲಾಗ್ಸ್ ಬರ್ತಾ ಇರುತ್ತೆ. ಸೊ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಮುಂದಿನ ಬ್ಲಾಗ್ ತನಕ ಟೇಕ್ ಕೇರ್, ಬಾಯ್, ಸಿ ಯು.